ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನಮಸ್ಕಾರ. ಇದು ಬೇರೆ ಯಾರು ಹೇಳಿದ ಕಲ್ಪಿತ ಕಥೆಯಲ್ಲ. ಇದು ನನ್ನ ಸ್ವಂತ ಸೋದರ ಮಾವನ ಜೀವನದಲ್ಲಿ ನಡೆದ ಒಂದು ನೈಜ ಹಾಗೂ ಭಯಾನಕ ಘಟನೆ. ಅವರು ದಕ್ಷಿಣ ಭಾರತದ ಒಂದು ಪುಟ್ಟ ಊರಿನಲ್ಲಿ ವೈದ್ಯರಾಗಿದ್ದರು. ಈ ಕತೆಗಾಗಿ ನಾವು ಅವರನ್ನು ಡಾಕ್ಟರ್ ಐ ಎಂದು ಕರೆಯೋಣ. ಅದು ಒಂದು ಕತ್ತಲಾದ ರಾತ್ರಿ. ಡಾಕ್ಟರ್ ಐ ಅವರು ತಮ್ಮ ಕ್ಲಿನಿಕ್ ಮುಗಿಸಿ ಮನೆಗೆ ಬಂದು ಗಾಢ ನಿದ್ರೆಯಲ್ಲಿದ್ದರು. ಮಧ್ಯರಾತ್ರಿ ಯಾರು ಅವರ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟಲಾರಂಭಿಸಿದರು. ಆ ಶಬ್ದಕ್ಕೆ ಎಚ್ಚರಗೊಂಡ ಡಾಕ್ಟರ್ ಅವರ ಅಜ್ಜಿ ಬಾಗಿಲು ತೆರೆಯಲು ಹೋದರು. ನಮ್ಮ ಹಳ್ಳಿಗಳ ಮನೆಗಳಲ್ಲಿ ಇರುವಂತೆ ಅಲ್ಲಿ 2 ಬಾಗಿಲುಗಳಿದ್ದವು. ಒಂದು ಒಳಗಿನಿಂದ ಮರದ ಬಾಗಿಲು, ಮತ್ತೊಂದು ಹೊರಗಿನ ಸರಳುಗಳಿರುವ ಗ್ರಿಲ್ ಬಾಗಿಲು. ಅಜ್ಜಿ ಒಳಗಿನ ಬಾಗಿಲನ್ನು ಮಾತ್ರ ತೆರೆದು ಗ್ರಿಲ್ ಬಾಗಿಲ ಮೂಲಕವೇ ಯಾರೆಂದು ನೋಡಿದರು. ಹೊರಗೆ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆತ ತಮಿಳು ಮಿಶ್ರಿತ ಸ್ಥಳೀಯ ಭಾಷೆಯಲ್ಲಿ ಅಳುತ್ತಾ ಬೇಡಿಕೊಳ್ಳುತ್ತಿದ್ದ. ಅಮ್ಮ, ದಯವಿಟ್ಟು ಡಾಕ್ಟರ್ ಸಾಹೇಬರನ್ನು ಕರೀರಿ. ನನ್ನ ಹೆಂಡತಿ ತುಂಬು ಗರ್ಭಿಣಿ, ಅವಳಿಗೆ ಹುಷಾರಿಲ್ಲ, ತುರ್ತಾಗಿ ಚಿಕಿತ್ಸೆ ಬೇಕಾಗಿದೆ ಎಂದು ಅಂಗಲಾಚುತ್ತಿದ್ದ. ಅಜ್ಜಿಗೆ ತನ್ನ ಮೊಮ್ಮಗನ ನಿದ್ದೆ ಕೆಡಿಸುವುದು ಇಷ್ಟವಿರಲಿಲ್ಲ. ಹಾಗಾಗಿ ಡಾಕ್ಟರ್ ಈಗಷ್ಟೇ ಮಲಗಿದ್ದಾರೆ, ಬೆಳಿಗ್ಗೆ ಬನ್ನಿ ಎಂದು ಹೇಳಿದರು. ಆದರೆ ಆ ವ್ಯಕ್ತಿ ಬಿಡಲಿಲ್ಲ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಬರದಿದ್ದರೆ ನನ್ನ ಹೆಂಡತಿಯ ಪ್ರಾಣಕ್ಕೆ ಕುತ್ತು ಬರುತ್ತದೆ ಎಂದು ಹಠ ಹಿಡಿದನು. ಹೊರಗೆ ನಡೆಯುತ್ತಿದ್ದ ಈ ಗಲಾಟೆ ಕೇಳಿ ಡಾಕ್ಟರ್ ಐ ಅವರಿಗೆ ಎಚ್ಚರವಾಯಿತು. ವಿಷಯ ತಿಳಿದ ಮೇಲೆ ವೈದ್ಯಕೀಯ ಧರ್ಮದಂತೆ ರೋಗಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಎಂದು ಭಾವಿಸಿ ಅವರು ಹೋಗಲು ಒಪ್ಪಿಕೊಂಡರು. ಚಿಕಿತ್ಸೆಗೆ ಬೇಕಾದ ಅಗತ್ಯ ಉಪಕರಣಗಳ ಬ್ಯಾಗ್ ತೆಗೆದುಕೊಂಡು ಆ ಅಪರಿಚಿತನ ಜೊತೆ ಕತ್ತಲಲ್ಲಿ ಹೊರಟರು. ಅದು ಚಿಕ್ಕ ಹಳ್ಳಿಯಾಗಿದ್ದರಿಂದ ರಸ್ತೆಯಲ್ಲಿ ಬೀದಿ ದೀಪಗಳಿರಲಿಲ್ಲ. ಕಾರ್ಗತ್ತಲಲ್ಲಿ ಆ ವ್ಯಕ್ತಿಯ ಮುಂದೆ ನಡೆಯುತ್ತಿದ್ದ ಡಾಕ್ಟರ್ ಅವನನ್ನು ಹಿಂಬಾಲಿಸುತ್ತಿದ್ದರು. ಕತ್ತಲಲ್ಲಿ ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣುತ್ತಿರಲಿಲ್ಲ. ಕೇವಲ ಅವನು ಹಾಕಿಕೊಂಡಿದ್ದ ಬಟ್ಟೆಗಳು ಮಾತ್ರ ಕಾಣುತ್ತಿದ್ದವು. ದಾರಿಯುದ್ದಕ್ಕೂ ಆತ ರಾತ್ರಿ ಹೊತ್ತು ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಡಾಕ್ಟ್ರೇ, ನನ್ನ ಹೆಂಡತಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಎಂದು ಹೇಳುತ್ತಲೇ ಇದ್ದನು. ಸ್ವಲ್ಪ ದೂರ ಹೋದ ನಂತರ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಸ್ಮಶಾನದ ಕಡೆಗೆ ತಿರುಗಿದನು. ಡಾಕ್ಟರ್ ಐ ಒಂದು ಕ್ಷಣ ತಬ್ಬಿಬ್ಬಾಗಿ ನಿಂತರು. ಅದನ್ನು ಗಮನಿಸಿದ ಆ ವ್ಯಕ್ತಿ, ನನ್ನ ಮನೆ ಸ್ಮಶಾನದ ಹಿಂಭಾಗದಲ್ಲಿದೆ ಡಾಕ್ಟ್ರೇ, ಇದು ಶಾರ್ಟ್ ಕಟ್ ದಾರಿ ಎಂದು ಸಮಜಾಯಿಷಿ ನೀಡಿದ. ಡಾಕ್ಟರ್ಗೆ ಮನಸ್ಸಿಲ್ಲದಿದ್ದರು. ತುರ್ತು ಪರಿಸ್ಥಿತಿಯಲ್ಲವೇ ಎಂದು ಸುಮ್ಮನೆ ಅವನ ಹಿಂದೆ ನಡೆದರು. ಸ್ಮಶಾನದ ಮಧ್ಯೆ ನಡೆಯುತ್ತಿರುವಾಗ ಅಲ್ಲೊಂದು ಬೀದಿ ದೀಪವಿತ್ತು. ಆ ಕಂಬದ ಹತ್ತಿರ ಬರುತ್ತಿದ್ದಂತೆ ಬೆಳಕು ಆ ವ್ಯಕ್ತಿಯ ಮೇಲೆ ಬಿತ್ತು. ಆ ಕ್ಷಣ ಡಾಕ್ಟರ್ ಕಂಡ ಆ ದೃಶ್ಯ ಅವರ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಬೆಳಕಿನಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಆ ಬಟ್ಟೆಯ ಒಳಗೆ ಮನುಷ್ಯನೇ ಇರಲಿಲ್ಲ. ಕೇವಲ ಶರ್ಟ್ ಮತ್ತು ಪ್ಯಾಂಟ್ ಮಾತ್ರ ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣುತ್ತಿತ್ತು. ಕೈ ಇಲ್ಲ, ಕಾಲು ಇಲ್ಲ, ತಲೆಯೂ ಇಲ್ಲ. ಡಾಕ್ಟರ್ಗೆ ತಲೆಯಿಂದ ಕಾಲಿನವರೆಗೂ ಭಯ ಆವರಿಸಿತು. ಆದರೆ ಆ ಕ್ಷಣದಲ್ಲಿ ಧೈರ್ಯ ಕಳೆದುಕೊಂಡರೆ ಪ್ರಾಣಕ್ಕೆ ಅಪಾಯ ಎಂದು ಅವರಿಗೆ ತಿಳಿಯಿತು. ತಕ್ಷಣ ಒಂದು ಉಪಾಯ ಮಾಡಿದರು. ನಡುಗುವ ದನಿಯಲ್ಲಿ, ಅಯ್ಯೋ, ನಾನು ರೋಗಿಯನ್ನು ಪರೀಕ್ಷೆ ಮಾಡುವ ಮುಖ್ಯವಾದ ಮಷೀನ್ ಅನ್ನೇ ಮರೆತು ಬಂದೆ. ಅದಿಲ್ಲದೆ ಟ್ರೀಟ್ಮೆಂಟ್ ಕೊಡೋಕೆ ಆಗಲ್ಲ. ಈಗಲೇ ಹೋಗಿ ತಗೊಂಡು ಬರ್ತೀನಿ ಎಂದು ನಾಟಕವಾಡಿದರು. ಆ ಅಪರಿಚಿತ ಶಕ್ತಿ, ಪರವಾಗಿಲ್ಲ ಡಾಕ್ಟ್ರೇ, ಸುಮ್ಮನೆ ಬನ್ನಿ ಎಂದು ಒತ್ತಾಯಿಸಿತು. ಆದರೆ ಡಾಕ್ಟರ್ ಕೇಳಲಿಲ್ಲ. ಕೈಯಲ್ಲಿದ್ದ ಬ್ಯಾಗ್ ಅನ್ನು ಅಲ್ಲೇ ಕೆಳಗೆ ಬಿಟ್ಟು ನಾನು ಹೋಗಲೇಬೇಕು ಎಂದು ಹೇಳಿ ಹಿಂತಿರುಗಿ ನೋಡದೆ ಓಡಲು ಶುರು ಮಾಡಿದರು. ಆ ದೆವ್ವ ತಾನು ಬ್ಯಾಗ್ ತರಲು ಓಡುತ್ತಿದ್ದೇನೆ ಎಂದು ನಂಬಲಿ ಎಂದು ಅವರು ಆಶಿಸುತ್ತಾ ಪ್ರಾಣ ಉಳಿಸಿಕೊಳ್ಳಲು ಮನೆ ಕಡೆಗೆ ಅತಿ ವೇಗವಾಗಿ ಓಡಿ ಬಂದರು. ಮನೆಗೆ ಬಂದು ಬಾಗಿಲು ಹಾಕಿ ನಡೆದ ವಿಷಯವನ್ನು ಅಜ್ಜಿಗೆ ಹೇಳಿದರು. ಇಬ್ಬರು ಆ ಇಡೀ ರಾತ್ರಿ ಭಯದಿಂದ ನಿದ್ದೆ ಮಾಡದೆ ಜಾಗರಣೆ ಮಾಡಿದರು. ಮಾರನೇ ದಿನ ಬೆಳಿಗ್ಗೆ ಡಾಕ್ಟರ್ ಆ ಆಘಾತದಿಂದ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕ್ಲಿನಿಕ್ ತೆರೆದರು. ಮಧ್ಯಾಹ್ನದ ಹೊತ್ತಿಗೆ ಆ ಊರಿನ ಮೇಯರ್, ಅಂದರೆ ಆ ಊರಿನ ಮುಖ್ಯಸ್ಥರು, ತಮ್ಮ ಮಗಳ ತಪಾಸಣೆಗಾಗಿ ಕ್ಲಿನಿಕ್ಗೆ ಬಂದರು. ಚಿಕಿತ್ಸೆ ನಡೆಯುತ್ತಿರುವಾಗ ಡಾಕ್ಟರ್ ಮಾತಿನ ಮಧ್ಯೆ, ಸರ್, ಊರಿನ ಬೀದಿ ದೀಪಗಳ ವ್ಯವಸ್ಥೆ ಸರಿಯಾಗಿ ಇಲ್ಲ. ರಾತ್ರಿ ಹೊತ್ತು ರೋಗಿಗಳನ್ನು ನೋಡಲು ಹೋಗುವಾಗ ತುಂಬಾ ಕಷ್ಟವಾಗುತ್ತಿದೆ. ನಿನ್ನೆ ರಾತ್ರಿ ಕೂಡ ಹೀಗೆಯೇ ಆಯಿತು. ಕತ್ತಲಲ್ಲಿ ಏನೋ ಕಂಡ ಹಾಗೆ ಭಾಸವಾಯಿತು ಎಂದು ಪೂರ್ತಿ ವಿಷಯ ಹೇಳದೆ ಕೇವಲ ದೀಪಗಳ ಬಗ್ಗೆ ಪ್ರಸ್ತಾಪಿಸಿದರು. ಇದನ್ನು ಕೇಳಿದ ಮೇಯರ್ ಅವರ ಮುಖ ಭಾವನೆ ಬದಲಾಯಿತು. ಅವರು ಗಂಭೀರವಾಗಿ, ಡಾಕ್ಟ್ರೇ, ಕ್ಲಿನಿಕ್ ಮುಗಿದ ಮೇಲೆ ದಯವಿಟ್ಟು ನನ್ನ ಆಫೀಸ್ಗೆ ಬನ್ನಿ, ನಿಮ್ಮ ಹತ್ತಿರ ಮಾತನಾಡಬೇಕು ಎಂದರು. ಡಾಕ್ಟರ್ಗೆ ಮತ್ತೆ ಭಯವಾಯಿತು. ಆ ದೆವ್ವದ ವಿಷಯವೇನಾದರೂ ಇವರಿಗೆ ಗೊತ್ತಿರಬಹುದೇ ಎಂಬ ಆತಂಕದೊಂದಿಗೆ ಸಂಜೆ ಮೇಯರ್ ಆಫೀಸಿಗೆ ಹೋದರು. ಅಲ್ಲಿ ಮೇಯರ್ ನಿನ್ನೆ ರಾತ್ರಿ ನಡೆದಿದ್ದನ್ನು ಸಂಪೂರ್ಣವಾಗಿ ಹೇಳುವಂತೆ ಕೇಳಿದರು. ಡಾಕ್ಟರ್ ಮುಚ್ಚುಮರೆಯಿಲ್ಲದೆ ಸ್ಮಶಾನದ ದಾರಿಯಲ್ಲಿ ನಡೆದ ಅದೃಶ್ಯ ವ್ಯಕ್ತಿಯ ಘಟನೆಯನ್ನು ವಿವರಿಸಿದರು. ಎಲ್ಲವನ್ನೂ ಕೇಳಿದ ಮೇಯರ್ ತಮ್ಮ ಟೇಬಲ್ ಡ್ರಾಯರ್ನಿಂದ 3 ಹಳೆಯ ಫೈಲ್ಗಳನ್ನು ತೆಗೆದು ಡಾಕ್ಟರ್ ಮುಂದಿಟ್ಟರು. ಅದನ್ನು ನೋಡಿ ಡಾಕ್ಟರ್ ಐ ಅವರಿಗೆ ಆಶ್ಚರ್ಯವಾಯಿತು. ಅದು ಆ ಊರಿಗೆ ಬರಬೇಕಿದ್ದ ಅಥವಾ ಬಂದು ಹೋದ 3 ಬೇರೆ ಬೇರೆ ಡಾಕ್ಟರ್ಗಳ ಫೈಲ್ಗಳಾಗಿದ್ದವು. ಆಗ ಮೇಯರ್ ನಡುಗುವ ಸ್ವರದಲ್ಲಿ ಹೇಳಿದರು,
ಡಾಕ್ಟರೇ, ನೀವು ಪುಣ್ಯವಂತರು. ಈ ಫೈಲ್ನಲ್ಲಿರುವ 3 ಡಾಕ್ಟರ್ಗಳು ಕೂಡ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಅವರೆಲ್ಲರೂ ಕಣ್ಮರೆಯಾಗುವ ಹಿಂದಿನ ರಾತ್ರಿ ನಿಮಗಾದಂತೆಯೇ ತಡರಾತ್ರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ತುರ್ತು ಚಿಕಿತ್ಸೆಗಾಗಿ ಕರೆದೊಯ್ದಿದ್ದ. ಅದಾದ ಮೇಲೆ ಆ ಡಾಕ್ಟರ್ಗಳು ಮತ್ತೆ ಊರಿಗೆ ಹಿಂತಿರುಗದೇ ಇಲ್ಲ. ಈ ಮಾತು ಕೇಳಿದ ಡಾಕ್ಟರ್ ಐ ಅವರಿಗೆ ಆಘಾತವಾಯಿತು. ಅಂದು ರಾತ್ರಿ ತಾನು ಓಡಿ ಬರದಿದ್ದರೆ ಆ 3 ಫೈಲುಗಳ ಪಕ್ಕದಲ್ಲಿ ತನ್ನ ಫೈಲ್ ಕೂಡ ಸೇರುತ್ತಿತ್ತು ಎಂದು ನೆನೆಸಿಕೊಂಡು ಅವರು ಬೆಚ್ಚಿ ಬಿದ್ದರು. ಅಂದಿನಿಂದ ಅವರು ರಾತ್ರಿ ಹೊತ್ತು ಒಂಟಿಯಾಗಿ ಹೋಗುವುದನ್ನೇ ನಿಲ್ಲಿಸಿಬಿಟ್ಟರು.